ನೀನೊಂದು ತಲೆ ಮ್ಯಾಗ ಬಟ್ಟೆ ಹಾಕಲ್ಲ ನಿಮ್ಮ ಅತ್ತೆ ನೋಡಿ ಹೆಂಗೆ ಹಾಕೊಂಡೈತೆ ನೋಡಿ. ಅತ್ತೆ ಸೊಸೆ ಇಬ್ಬರು ಆಡು ಮೇಯ್ಸಕ್ಕೆ ಬಂದವ್ರೆ. ಅದು ಏನಂತ್ರ ಗಿಡ ಇದೆ ಲಾಸ್ಟ್ನೇದು ಏನಂತರದ್ದು ಹಿಂಗೆ ನೆಟ್ಟಿದ್ಯೋ ಈಚ್ ಬಿಟ್ಟೈತಾ? ಈಚ್ ಬಿಟ್ರೆ ಹಂಗೆ ಬಿಡ್ತದೆ ಮತ್ತೆ. ಏನ ನಿಂಬೆ ಗಿಡ ಅಲ್ಲ ಎಳ್ಳಿಕಾಯಿ ಗಿಡ ಇರ್ಬೇಕು. ನೋಡಿ ನಮ್ಮ ಅವನು ಆಡುಗಳು ಒಂದು 20 ಆಡುಗಳು ಏನೋ ಅದೇ. ಇಲ್ಲೆಲ್ಲ ಕಾಡಲ್ಲಿ ಡೈಲಿ ಮೇಯ್ಸೋಕ್ಕೆ ಹೋಯ್ತದೆ. ಅದ್ರ ಈ ಕಡೆಗೆ ಬರೋದು ಅಪರೂಪ. ಈ ಕಡೆ ನಾಯಿಗಳು ಕಾಟ ಅಂದ್ಬಿಟ್ಟು ಅದೇ ಒಂದ್ಸರಿ ಅದೇ ಆಡುಗಳನ್ನ ನಾಯಿ ಕಡಿದ್ಬಿಟ್ಟು ಒಂದು ಇವಾಗ ಒಬ್ಬರೇ ಬಂದಿರ್ತಾರ. ಅವಾಗ ನಾಯಿಗಳು ಓಡಾಡ್ಸ್ಕೊಂಡು ಕಡ್ದು ಬಿಡ್ತವೆ. ಇವರೊಬ್ಬರ ಕೈಲಿ ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ಎಷ್ಟು ದೂರ ಬರೋಕ್ಕೆ ಹೋಗಲ್ಲ. ಏಯ್ ಕಿತ್ತೂರು ಚೆನ್ನಮ್ಮ ಕಣಗೆ ಹಂಗೆಲ್ಲಿ ಹೊರಡ್ಕೊಂಡು ನಿಂತಿರೋದ. ನಾಯಿಗೆ ಬಂದ್ಬಿಟ್ರೆ ಹೆಂಗೆ ಇದು ಮಾಡ್ತೀಯಾ? ಅವತ್ತು ಎಷ್ಟು 4 ಕಾಲ ಕಡ್ದಾಕಿದ್ದು ನೀನು ಚೋ ಅನ್ನೋಷ್ಟ್ರೊಳಗೆ ಆಲೇ ಓಡಾಡ್ಸ್ಕೊಂಡೆ. ಅದೇನು ಗೊತ್ತಾ ಒಂದು ಅವು ನಾಯಿಗಳು ಒಂದ್ಸರಿ ಸುತ್ತ ಹಾಕೊಂಡ್ರೆ ಒಂದು ಆಡು ಒಂದ್ ಕಡೆ ಕೂಡ ಇರ್ತಾವೆ, ಇವ್ರ ಒಂದ್ ಕಡೆ ಹಾಂ ನೋಡಿ ಇವು ಆಡುಗಳ ಮೇಯ್ಸೋದು ಕಷ್ಟ. ಸುಮ್ಮನೆ ಒಂದು ಎಮ್ಮೆ ಮಾಡ್ಕೊ ಎಲ್ಲಿ ತಿರ್ಗಾಡ್ತಿ. ಬಂದು ಓಡಿಸ್ಲಿಲ್ಲ ಅಂದ್ರೆ ಇನ್ನು ಎಷ್ಟು ಕಡಿಯವ ನನ್ಗೆ ಹೋಗೋದೇ ಇಲ್ಲ. ಜಮ್ಮಂದ್ರೆ ಚೌ ಅಂತ ಓಡಾಡ್ತೀನಿ ಉಸಿ ಕಟ್ಟಿ ಅತ್ತ ಹೋಗ್ನೇವಲ್ಲ. ಅವು ಹೋಗಲ್ಲ, ನಮ್ಮನೆ ಓಡ್ಸ್ಕೊಂಡ್ಬಿಡ್ತವೆ. ಅವು ಮನುಷ್ಯರು ಬಂದ್ರು ಅಂತ ಓಡಾಗಲ್ಲ. ಅವು ಸುಮ್ಮನೆ ನೋಡ್ತಾ ಇದೆ. ಇಲ್ಲ ನಮ್ದು ಕ್ವಾಟಿಕೆ ಇದ್ರತಪ್ಪ ಅದು ಕಡಿತದೆ. ಸುತ್ತಾಡ್ಕೊಂಡು ಕಡಿತೇವೆ. ಹೋಗೋದೇ ಇಲ್ಲ. ಹಂಗಾಗಿ ಅವು ಒಂದು 2-3 ಜನ ಗುಂಪಾಗಿ ಮೇಯ್ಸಕ್ಕೆ ಹೋಗ್ಬೇಕು. ಈಗ ಒಬ್ರೆ ಈಗ 2-3 ಜನ ಆದ್ರೆ ದೊಡಿ ಪಡಿ ತಗೊಂಡು ಇದು ಮಾಡಿದ್ರೆ ಓಡಾಯ್ತವೆ. ಒಬ್ರು ಆಡ್ ನೋಡ್ಕೊಂಡು ಒಬ್ರು ಓಡಿಸಿದ್ರು ಹೋಯ್ತವೆ. ಹಂಗೆ ಗೊತ್ತದೇ ಇಲ್ಲ. ಅವತ್ತು ಹಂಗೆ ನಾನು ಒಬ್ಳೆ ಇದ್ರಿ ಇಲ್ಲೇ ಜನಣ್ಣರ ಮನೆ ಮೇಲೆ ನೋಡ ಅಲ್ಲಿ ಊರ್ ದಡಿನಲ್ಲೇ ಅಷ್ಟೊಂಥರ 4 ಕೊಡ್ತಿದ್ದು. ಅಯ್ಯೋ 4 ಅದೇ ದೇವಳಿ ಗುಡಿ ಐತೆ ನೋಡಲ್ಲ ಮನೆ ಕೆಲ ಬರ್ತೀವಲ್ಲ ದೇವಳಿ ಗುಡಿ ಅಲ್ಲಿ ಮಡಗಿದ್ದು ಇನ್ನೂ ಸಿರ್ಬೇಕು ನೀರು. ಈಗ ಬೇಸ್ಕಲ್ವನವ ನವಿಲೆಲ್ಲ ಅಲ್ಲಿ ಓಡ್ ಬರವಲ್ಲ ಮನೆ ತಕ್ಕದಕ್ಕೆ. ಅವೆರಡು ಅಲ್ಲೇ ಬಿದ್ದೋದಾಡ್ತಿದ್ವು ಆ ಕಡೆದು ನಾಯ್ಕ. ನೀವು ಒಬ್ಬೊಬ್ರು ಹಿಂಗೆ ಬರ್ಬಾರ್ದು. ಅದು 2-3 ಜನ ಗುಂಪಾಗಿ ಹೋಗ್ಬೇಕು ಆಳ್ಮಕ್ಳು ಮೇಯ್ಸಕ್ಕೆ. ಈಗ ಒಬ್ಬೊಬ್ರು ಹೋದ ಹಾಂ ಈಗ ಒಬ್ಬೊಬ್ರು ಹೋದಾಗ 4-5 ನಾಯಿ ಬಂದು ಅನ್ಕೋ ಎಕಡೆಗೆ ಅಂತ ಓಡಾಡಿಸ್ತೀಯ. ಒಬ್ಬೊಬ್ರು ಮೇಯ್ಸೋದು ಭಾಳ ಕಷ್ಟ. ಆಡಿಲ್ಲಿ ಮೇಯ್ತಾವೆ ತಾರೆಲ್ಲ ಕಾಣ್ತಾರವಲ್ಲ. ಅಲ್ಲಿ ನೋಡಲ್ಲಿ ತಂಗಿ ಸಸಿ ಬಿಸ್ಲು ಅಂದ್ಬಿಟ್ಟು ಆ ತಂಗಿ ಸಸಿ ಬಟ್ಟೆಲ್ಲಿ ಕುಂತವಳೆ. ನಿಮ್ಮ ಮತ್ತೆ ನೋಡ್ರಿ ಅಲ್ಲ ಆಡು ಮೇಯ್ಸ್ತೈತೆ ನಾಯಿ ಬರ್ತವೆ ಅಂತ ನೀನು ಬಂದ್ಬಿಟ್ಟು ಇಲ್ಲಿ ತಂಗಿ ಸಸಿ ಬಟ್ಟೆಲ್ಲಿ ಕುಂತವಲ್ಲ. ಹಿಂಗೆ ಆಡು ಮೇಯ್ಸೋದು ಇವಳು ನೋಡಿ ಹೆಂಗೆ ಕುಂತಾಳೆ. ಆಡ ಇಲ್ಲಿ ನೆಳ್ಳಲ್ಲ ಅದು ನೆಳ್ಳಲ್ಲಿ ಕುಂತು ನಾವು ಏನಿಲ್ಲ ಅಂದರೂ ಇವ್ರ ಅತ್ತೆ ಹೆಚ್ಚು ಕಮ್ಮಿ ಡೈಲಿ ಒಂದು 20-30 ಕಿಲೋಮೀಟ್ರ್ ರೌಂಡ್ ಆಗ್ತಾರೇನಪ್ಪ. ಒಂದು 11 ಗಂಟೆಗೆ ಬಂದರೆ 6 ಗಂಟೆನೂ ಸುತ್ತಾ ಇರ್ತಾರೆ ಅವು ಹಿಂದೆ. ನಾವು ಇಲ್ಲಿ ಅಲ್ಲಿ ನಮ್ಗೆ ತಲೆನೋವು ಬಂದು ಬಿಸ್ಲಿಗೆ. ಆಗ ನಾನು ಮೇಯ್ಸುವೆ. ಆಗ ಅಂದ್ರೆ ನಾನು ಆಡು ಮೇಯ್ಸ್ದಂಗೆ ನಮ್ಮ ಅಪ್ಪನ ಮೇಯ್ಸಿದ್ದಿಲ್ಲ. ಹಂಗೆ ಮೇಯ್ಸುವೆ ನಾನು. ನಮ್ಮ ಮಾವ ಹೆಂಗೆ 2 ಅವರ್ ಅಷ್ಟೇ. ನಮ್ಮ ಮಾವ ಅವು ಆಡುಗಳಿಗೂ ಗೊತ್ತು ನಮ್ಮ ಮಾವ ಮೇಯ್ಸ್ತಿದ್ದು 2 ಅವರ್ ಅಂತ. ಬರ ಹೊಟ್ಟೆ ತುಂಬ ತುಂಬಿಸ್ಕೊಂಡು ಹೊಸಿ ಬಿಸಿಲು ಹೊಡಿದೈತಾ. ನೀನು ಆಗಲೇ ಮುಂಚೆನೇ ಮರಗಳು ನೆಟ್ಟಿದ್ರೆ ಇಷ್ಟೊಂದು ಎಳ್ನೀರಾರು ಕುಡಿಬೋದಾಯ್ತು. ಹಾಂ ನಮ್ಮ ಅಪ್ಪನು ನೀನು ನೆಟ್ಟಿದ್ರೆ ಆಗ್ಲೆಯಾ
ಅವಾಗ ನೆಟ್ಟಿದ್ರೆ ಇವರೆಲ್ಲ ನೋಡಲಿ ಪಕ್ಕದಲ್ಲೆಲ್ಲ ನೆಟ್ಟು ಆಲೆ ಎಬ್ಬರ್ಸಿಲ್ವ ಅವರು ಅವರು ಹೆಂಗಸ ನೆಟ್ಲು ಪುಟ್ರಾಜ್ನವೇ ಪುಟ್ರಾಜ್ ನೆಡ್ತೀನಿ ನೆಟ್ಲು ಬಂದಿದ್ರೆ ಅವರು ತಮ್ಮ ಅಪ್ಪನ ಸೊಸಿ ನೆಡು ಅಂದ್ರೆ ಇದಕ್ಕೆ ನೆಡು ಬಾಲೆ ನಾವೇ ಎಳ್ನೀರು ಕುಡಿತೀವ ಅಂತ ಭಯನು ಎಣ್ಣೆ ಕೊಡ್ತಾನೆ ಅದೆಲ್ಲ ಜ್ಞಾನ ಐತೆ ಹಾಗೆ ಸುಮ್ಮನೆ ಸೊಸಿ ನೆಟ್ಟೆ ಮಾಡ್ತೀವಿ ನೀರು ಪಾರು ಇಲ್ವಲ್ಲ ಇರೋ ಸೊಸಿಗೆ ಹಂಗ ನೀರು ಬಿಟ್ಟ 40 ಸಾವಿರ ಇನ್ನೂ 40 ಸಾವಿರ ಕೊಡ್ಬೇಕು ಅಂತವ ನೀರು ಅಲ್ಲ ಆಗ್ಲಿ ಗೊತ್ತಿಲ್ವ ಬರ ನೀರು ಉಳ್ಕೊಂಡು ಆಗ ನೀರು ಇದ್ದೀರ ನೀವೇ ನೆಡುವ್ರಲ್ವಾ ಅದೇ ನೀರು ಇದ್ದೀರ ಹಂಗ ನೆಡ್ಬೋದಾಯ್ತು ನೀರಿಲ್ಲ ಆದ್ರೆ ತಲೆ ಓಡ್ಸ್ ಮಾಡ್ಬೇಕ ನಂಗೆ ಬೇಡ ನಾವು ನಾವು 50 ವರ್ಷ ಇರ್ತೀವ 100 ವರ್ಷ ಇರ್ತೀವ ಡಮಾರ್ ಆಡಿಗೆ ಗುಚ್ಚಿಲ್ ನಮಗೆ ಗುಚ್ಚಿಲ್ ಮೇಜೆಲ್ಲ ಕಣ ಬರೀ ಅವು ಗರಿಕೆ ಹುಡ್ಕಾಡ್ತವೆ ಇವ್ರ ನೋಡಿ ನಮ್ಮವಾರವು ನೋಡಿ ಹಿಂಗೆ ಪಿಣ್ಣಾಗ ಮೇಯ್ತವೆ ಆಡುಗಳು ಮಳೆಯಲ್ಲಿ ಮೇಯ್ಬೇಕು ಎಂತೆಂಥ ಸೊಪ್ಪು ಕಿತ್ಕೊಂಡು ಅವು ನಮಗೆ ಬರೀ ಗರಿಕೆ ಇದ್ರೊಳಗೆ ಬಿಟ್ರೆ ಬರೀ ಗರಿಕೆ ಮೇಯ್ತಾವೆ ಅಷ್ಟೇ ಅವು ಎಷ್ಟೊಂದು 15 ಅವ ಎಷ್ಟು ಅದೇ 20 ಇದ್ದ ಅದು ಅವಳು ಅದು ಫಲವೇರು ಒಂದು ಈಗ ಹೊಡ್ಕೊಂಡಾಯ್ತಾಳೆ ಹೊಡ್ಕೊಳ್ತೀನಿ ಈಗ ದಿನ ಒಂದು 15 ಅವ ನಮ್ಮ ಎಷ್ಟು 18 ಅದು ಸೇರಿ 18 ಅದೇ ಅದಲ್ಲದೆ 17 ಹೋಗಮ್ಮೆ ತಾರವ್ರ ಅತ್ತೆಗೆ ಜ್ಯೂಸ್ ಮಾಡ್ಕೊಂಡು ಹಾಕಿ ನಿಮ್ಮೆಣ್ಣೆ ಕುಯ್ಕೊಳಕ್ಕೆ ಬಂದ ಚೆನ್ನಾಗಿ ನೋಡ್ತೀವಿ ನಿಮ್ಮೆಣ್ಣೆ ಒಂದು 2 ಕಿದ್ಕ ಹುಳಿ ಜಾಸ್ತಿ ಇಲ್ಲಿ ನೋಡಿ ಇಷ್ಟೊತ್ತನೇ ಬಿಸಿಲು ಟೈಮಲ್ಲಿ ಟೀ ಕುಡಿಯೋಕ್ಕಾಗಲ್ಲ ಅದಕ್ಕೆ ನಿಮ್ಮೆಣ್ಣೆ ಹಿಂಗೆ ಸ್ಟಾರ್ಟಿಂಗ್ ಇದು ಮಾಡಬೇಕು ಇದು ಮಾಡಿದರೆ ಒಂಥರ ರಸ ಇದಾಗುತ್ತೆ ಸಕ್ಕರೆ ತಂದಿದ್ದಿ ಸಕ್ಕರೆ ತಂದಿಲ್ಲ ಅಂತೀಯಲ್ಲ ನಾ ಚಾಕ ಕೇಳಿದ್ದು ನೋಡಿ ಇಲ್ಲಿ 1 ನಿಂಬೆಹಣ್ಣು ಐತೆ ಆಯಿತಾ 2 ನಿಂಬೆಹಣ್ಣು ಇಲ್ಲಿ ಅವ್ರ ಅತ್ತೆಗೆ ಟೀ ಕುಡಿಯೋಲ್ಲ ಅಂತೂ ಬಿಸಿಲು ಅಂತೂ ಅದಕ್ಕೆ ಇಲ್ಲಿ ನಿಂಬೆಹಣ್ಣು ಜ್ಯೂಸ್ ಅದು ಐಸ್ ಕ್ಯೂಬ್ ಹಾಕಿದ್ರೆ ಸೂಪರ್ ಆಗಿರ್ತದೆ ಹಿಂಗೆ ಮಾಡಾಕೋದು ಸಕ್ಕರೆ ಕೆಳಗಿನ ತಳಕ್ಕೆ ಕೆಳಗೆ ಹೋಗ್ಬೇಕು ಕೆಳಗೆ ಹಾಕ್ಬಿಟ್ಟು ಹಂಗಂಗೆ ನೆಲಕ್ಕೆ ಕರಾಯ್ತದೆ ನೀಟಾಗಿ ಕೈ ತೊಳೆದಿದ್ದೆ ಹೆಂಗ್ಲ ಕುಡಿಬೇಡಿ ನೀವಿಬ್ರು ಅವ ಮಗ ಇಬ್ರು ಅದಕ್ಕೆ ಹಿಂಗೆ ರಸ ಹಿಂಗೆ ಕಲರ್ ಬೇರೆ ಥರನೇ ಗೊತ್ತೈತಲ್ಲ ನಿಮ್ಮ ಎಣ್ಣೆ ರಸ ಅದಕ್ಕೆ ನೋಡ್ತಾ ಇದ್ದೀನಿ ಒಳ್ಳೆ ಇದು ಕಲರ್ ಬಂದ ಗೊತ್ತೈತೆ ಹಿಂಡಿನ ನಂಬಿಕೆ ಹಾಕಿದ್ರೊಳಗೆ ಕಸ್ಕಿಬೇಕು 2 ನಿಂಬೆಹಣ್ಣು ಹಾಕಿದ್ದೀವಿ ನೋಡೋಣ ಹುಳಿ ಜಾಸ್ತಿ ಒಂದು ಮೀಡಿಯಮ್ ಹುಳಿದ್ರೆ ಏನಾಗಲ್ಲ ಹಿಂಗೆ ಮುರಿ ಕಡೆ ಬರ್ತದೆ ಹಂಗೆ ಆ ಕೈಗೆ ದಬಾಯ್ಕ ನೋಡಿ ಐಸ್ ಕ್ಯೂಬ್ ಹಾಕಿದ್ದೀವಿ ಈಗ ನೀರನ್ನ ಸಕ್ಕರೆ ಕಮ್ಮಿ ಆಗಬಾರ್ದು ಈಗ ಚಲೋ ಇದೆ ಸರ್ಬತ್ 2 ಗ್ಲಾಸ್ ರೆಡಿ ಐತೆ ಇದು ನನಗೆ ಅದು ರತ್ತವೇ ಹೋಗಿದೆ ನಾವು ನೋಡಿ ಎಷ್ಟು ದೊಡ್ಡದು ಹಾಲಿಲ್ಲ ಈಗ ಮಳ್ಳ ಕೊಟ್ಕೊಡ ಯಮಾಕಿದ್ದು ಮಳ್ಳಕ್ಕೆ ಅಂತ ಕೈ ಹಾಕೋಕ್ತಿರ್ಲಿಲ್ಲ ಹಾಕಿ ಮಾರಾಕ್ತಿದ್ರಿ ಇಲ್ಲ ಹಾಲು ಕೊಡವು ಈಸಲ್ ತರಿಸ್ತೀನಿ ಪ್ಯಾಕೆಟ್ ಅಲ್ಲ ನೀನು ಎಲ್ಲಿ ತಗದೆ ಅಲ್ಲ ಡೈರಿ ಅರ್ಧ ಲೀಟ್ರ್ ಕೊಡ್ತೀನಿ ಬಾಯಿಗೆ ಅರ್ಧ ಲೀಟ್ರಿಗೆ ಎಷ್ಟಲ್ಲಿ 20 ಅರ್ಧ ಲೀಟ್ರಿಗೆ 1/4 ಲೀಟ್ರ್ನು ಕೊಡ್ತಾರಾ 1/4 ಲೀಟ್ರ್ನು ಕೊಡ್ತಾರಾ 10 ರೂಪಾಯಿನೂ ಕೊಡ್ತಾರೆ ಈಗ ಅರ್ಧ ಲೀಟ್ರ್ ತಂದ್ರೆ ಅದೇ ಫ್ರಿಡ್ಜ್ ಮಾಡ್ತಾರೆ 28 ರೂಪಾಯಿ ಯಾವುದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಈಗ ಅರ್ಧ ಲೀಟ್ರ್ 20 ರೂಪಾಯಿ ನಾನು ಡೈಲಿ ಬೆಳಗ್ಗೆ ಹೊತ್ತು ಅರ್ಧ ಲೀಟ್ರ್ ತರ್ತೀನಿ ಅದು ಸಂಜೆ ಹೊಟ್ಟೆ
ನೀನು ಒಂದು ಎಮ್ಮೆ ಮಾಡ್ಕೊಬಿಡು ಸುಮ್ಮನೆ ಮೊದಲು ಮಡಗಿದ ಅವ್ರು 90 ರೂಪಾಯಿ ಅಂತೆ, 1 ರೂಪಾಯಿ ಕಡಿಮೆ 70 ರೂಪಾಯಿ ಅಂತ ಒಂದು ರೇಟ್ ಅದು. ಅಕ್ಕಿ ಎಲ್ಲ ಅದಕ್ಕೆ ತಂದು ಹಾಕ್ತಾವ್ರು. ಅದು ಹೋಗ್ಕೊಂಡೆ ಇದೇನು ಗಬ್ಬನದು ಏನೋ ಈಗ ಎರಡು ಮರಿ ಆಡೋದು ಒಳ್ಳೆ ದೊಡ್ಡ ಆಡೋದು. ದೊಡ್ಡ ಆಡಲ್ಲ ಸೌಕರ್ಯ ಒಂದೊಂದೇ ಇದ್ದಿತ್ತು ಸಲ ಆಡಿದ್ದು ಯಾಕೆ ಮಾಡ್ಕೊಂಡ್ರೆ ಅದೇನು ಕೊಟ್ಟೆಲ್ಲ ಇದು ಎಲ್ಲಿ ಕಟ್ತೀಯ ನಿಮ್ಗೆ ಕೊಟ್ಟ ಜಾಗಿಲ್ಲ ಏನಿಲ್ಲ ಎಲ್ಲಿ ಕಟ್ತೀಯ ಹಾಲ್ಗೂ ಓಡಾಡಕ್ಕಾಗಲ್ಲ ಓಡಾಡಕ್ಕಾಗಲ್ಲ. ಅದೇ ಇದ್ದ ನಿಮ್ಮ ಮನೆ ಊರೊಳಗೂ ಅಲ್ಲಿ ಓಡಾಡಕ್ಕಾಗಲ್ಲ. ಅದೇ ಇಲ್ಲೇ ಇರ್ಬೇಕಂತೆ. ಬಾ ಇಲ್ಲೇ ಇರು, ಇಲ್ಲೇ ಮೆಸ್ಕೋ. ಒಲೆ ಹುಡುಗಿ ದೊಡ್ಡದಾಗಿ ಇದು ಬಾಂಡಲ ಮುಗ್ಕೊಂಬರ್ಲಿ ಬಾ ಇರ್ತೀಯ ಮಾಡ್ತಾರೆ ಆಗೊಂದು ಅದು ಹಾಕ್ಲ ಕಣ ಆಡು ಸುಮ್ಮನೆ ಹಾಕ್ಬಿಟ್ಟು ಉಂಡಾಗಲ್ಲ ತಿನ್ನಾಗಲ್ಲ 2 ಆತ್ಮಲ್ಲಿ ಎಷ್ಟು ಸುತ್ತ ಗೊತ್ತಾ ಏ ಆಡುಗಳಿಂದ ಮೇಸಕ್ಕಾಗಲ್ಲ ಬಿಡು. ಎಲ್ಲ ತಮಸಿನ ಇಟ್ಟವ್ರ ಮ್ಯಾಳಿಲ್ಲ ಕಣ ಅವು ಊರ್ ಸುತ್ತ ಸುತ್ಕೊಂಡು ಹೋಗ್ಬೇಕು. ಊರ್ ಸುತ್ತಕ್ಕೂ ಎಲ್ಲ ತಮಸಿನ ಇಟ್ಬಿಟ್ಟಾರೆ. ಎಮ್ಮೆ ಆದ್ರೆ ಎಲ್ಲಾರ ಊಟ ಹೋದ್ರೆ ನೀವು ಇದು ಮಾಡ್ತದೆ. ಇನ್ನು ನಾಯಿ ಕಟ್ ಬೇರೆ ಈಗ ಅಷ್ಟು ಸುತ್ತ ಕಚ್ಕಂಡೆ ಕುಡಿ ಅದೇನು ಎತ್ಕೊಂಡು ಹೊಡಿದ್ಯಾ ಹೆಂಗೆ ಬೇಕಣ ಇಡಿ. ನೀವು ಊಟ ಆದ್ರೂ ಅಷ್ಟೇ 1 ಗಂಟೆ ಆಯ್ತು ಊಟ. ಅವತ್ತೆಲ್ಲ ಊಟಕ್ಕೆ ಹೋಯ್ತು ಸರಿಯಾಗಿ ಊಟನೇ ಮಾಡಲಿಲ್ವಂತೆ. ನನ್ನಂಗೆ ಸೇಮ್ ನಮ್ಮ ಎಲ್ಲೋದ್ರು ನಿಧಾನ ಊಟ. ಎಷ್ಟು ಬಿರ್ತಿತ್ತಾರಪ್ಪ ಅವ್ರು ಹೊತ್ತು. ನೀನು ಅಂತಿ ತಕ್ಕ ಹೋದ್ರೆ ನಿಧಾನ ಅಲ್ವಾ ಅದು ಅಂತಿಲ್ಲ ಏನ್ ಗೊತ್ತಾ, ಯಾರು ಹಿಂದಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತಾರ ನೇವು ನಮ್ಮವ್ವ ಅರ್ಧ ಉಂಡಿರ್ತದೆ. ನಾನು ಅಂತಿಗಳಲ್ಲಿ ಬಡ ಬಣ್ಣ ಉಂಡ್ಬಿಡ್ತೀನಿ ಬಿಡು. ಮಲ್ಲೆ ಒಂದು ಸ್ವಲ್ಪ ನಿಧಾನ, ನಾನು ಮಲ್ಲೆ ಇರ್ತಕ್ಕ ನಿಧಾನ. ಅಂತಿಗಳು ಹೋದ್ರೆ ಸ್ಪೀಡ್ ನಾನು. ನೀನು ಹಂಗಲ್ಲ, ಅರ್ಧ ಉಂಡಿರ್ತದೆ ಇನ್ನೂ ಯಾರು ಹೋಗಿ ಹಿಂದಕ್ಕೆ ನಿಂತ್ಕೊಂಡ್ಬಿಡ್ತಾರ. ಅವಾಗ ಇನ್ನು ಅರ್ಧ ಬಿಟ್ಟು ಓಡ್ಬತ್ತಿಯಾಗ ಈ ಕಡೆ ಮನೆಗೆ ಗೊತ್ತ ಮೊನ್ನೆ ಭಾನುವಾರ ಚೆನ್ನಾಗಿ ಮಾಡಿದ್ರು. ನನ್ನ ಮಗ ಕರ್ಕೊಂಡು ಅದು ಒಬ್ಬಿಟ್ಟು ಎಂತದೇ ಮಾಡಿದ ಒತ್ತಂತ ಹಿಡ್ಕೊಂಡು ಹೋಗತ್ತಾಗ ಟೈಮ್ ಆಯ್ತು. ಆಮೇಲೆ ಸಾಯಂಕಾಲ ಆಯ್ತು ನಾಯಿಗೆ ಬಂದ್ಬಿಟ್ಟು ದನ ಇದ್ದು ಅವಾಗ ಮದುವೆ ಆದಾಗ ಹೊಸ್ತಲ್ಲಿ ಅಪ್ಪ ಏನು ಕೊಟ್ಟಿದ್ರು ವರದಕ್ಷಿಣೆ ಅವಾಗ ನೀವು? ನಾವು 10,000 ಕೊಟ್ಟಿದ್ದು. 10,000 ಎಲ್ಲ ಕೊಟ್ಟಿದ್ರಿ? 10,000 ದುಡ್ಡು, 1 ಎಮ್ಮೆ, 2 ಆಡು ಎಲ್ಲ ವರದಕ್ಷಿಣೆ ಕೊಟ್ಟಿದ್ರು. ಎಲ್ಲ ಹೊಡೆದೈತೆ ಕೊಡ್ಬೇಕಾದ್ರೆ 10,000 ವರದಕ್ಷಿಣೆ ಕೊಟ್ಟಿದ್ವ. ಕನ್ಗಂಡು ಹೋಗ್ತಾವ 10,000 ವರದಕ್ಷಿಣೆ ಕೊಟ್ಟು ಒಂದ್ಸತಿ ಒಂದು ಆಡು ಹೊಡಿತು ನಮ್ಮವ್ವ ಅದ್ನು ಮಾರ್ಕೊಂಡು. ಇನ್ನೊಂದ್ಸತಿ ಇನ್ನೊಂದು ಆಡು ಹೊಡಿತು ಅದ್ನು ಮಾರ್ಕೊಂಡು. ಆಮೇಲೆ 1 ಎಮ್ಮೆ ಹೊಡಿತು ಒಟ್ಟಿಗೆ ಜೊತೆಲಿದ್ದಾಗೆ 1 ಎಮ್ಮೆ ಹೊಡಿತ ನಮ್ಮವ್ವ. ಇದು ಹಾಲು ಕೊಡೋದು ಕಾರವನೆಂದೆ 2 ಆಡು ಹೊಡ್ಬಿಟ್ಟು ಲಾಸ್ಟ್ 1 ಎಮ್ಮೆ ಹೊಡಿತ. ನಮ್ಮಯ್ಯ ಬೇರೆ ಹೋಯ್ತಾನಲ್ಲ ಅಂದ್ಬಿಟ್ಟು ಎಮ್ಮೆನೂ ಮಾರಾಕ್ತ. ನೀನು ಬೇರೆ ಅಂತವ ಅವಾಗ ನೀನು ಬೇರೆ ಹೋದ್ಮೇಲೆ ಏನು ಇಲ್ಲಿ ಬೇರೆ ಹೋದಲ್ಲ ಅವಾಗ ಏನೇನು ಕೊಟ್ಟಿದ್ರು ನಿನಗೆ? ಯಾವಾಗೊಂದು ಉಣ್ಣಾಕ 1 kg ಅಕ್ಕಿನೇ ರಾಗಿ ಕೊಟ್ಟಿದ್ದು ಒಂದೇದ. ಅಷ್ಟೊತ್ತರ ತುಂಬಿಕೊಂಡಿರು ಮಲ್ಲಿ ರಾಗಿ ಅಕ್ಕಿ ಎಲ್ಲ ಇದ್ದು ಉಣ್ಣಾಕ ಉಣ್ಣಾಕೆ ಈ ಪಾತ್ರೆ ಪಗಡೆ ಏನು ಕೊಟ್ಟಿರ್ಲಿಲ್ಲ? ಪಾತ್ರೆ ತಂದಿದೆ ಎಲ್ಲನೇ ಚಟ್ನಿ ಚಂಬು ತಟ್ಟೆ ಎಲ್ಲನೇ. ಅಕ್ಕಿ ಹಸಿತಾರ ಕೊಡೋದು ಬೇಡ ಉಣ್ಣಾಕೆ. ಅಕ್ಕಿ ಹಸಿ 1 kg ಅಕ್ಕಿ ಏನು ಕೊಡಲಿಲ್ಲ, 1 kg ರಾಗಿನೂ ಕೊಡಲಿಲ್ಲ. ಹಂಗೆ ಹೋದ್ರೆ ಏನು ಬೇರೆ ಬರಿಕಲ್ ಹೋಗ್ಬಿಟ್ಟು 1 kg ತರನು ಅದೇ 2 ಒಪ್ಪತ್ತು ಮಾಡಿದೆ. 60 kg ಹಾಕೊಂಡು ಅವಾಗ ಜಾಸ್ತಿ ಕುಡಿತಿಲ್ವಾ? ಕುಡಿತೀನಿ. ನೀವು ದೊಡ್ಡದಾಗತ್ತ ಕೇಳ್ತಿದ್ದೇನೆ. ನೀವು ಯಾವಾಗ ಇಸ್ಕೊಂಡು ಹೋದ್ರೆ ನಾನು ಯಾವಾಗ ಕೂಲಿ ಮಾಡಕ್ಕೆ ಮಾಡ್ತೀನಿ. ನೀ ಕೂಲಿ ಹೊಂಟೆ ಆಮ್ಯಾಕೆ ಅಪ್ಪ ಬಾರಿ ಕಡೆ ಕೊಂಡ್ತವನು ಮೊದ್ಲು ಕುಡಿತಿಲ್ಲ ಅಂತ ಕಾಣಲ್ಲ. ಚಿಕ್ಕ ಹುಡುಗ ಕುಡಿತಿದ್ದಿಲ್ಲ. ಚಿಕ್ಕ ಹುಡುಗ ಕುಡಿದು ನಾನೇನು ಮಕ್ಕ ತಗೋಕ್ಕಾಗಲ್ಲ. ಎಲ್ಲಿ ಕೂಲಿ ಮಾಡೋ ಆಗೆಲ್ ಬರೋ ದುಡ್ಡು ಇವ್ರು ಅಯ್ಯರ ಮನೆ ಬೇರೆ ಕಳ್ಸಿರೋಲ್ಲ. ಆಗೆಲ್ ಬರೋ ದುಡ್ಡು ಎಲ್ಲನೂ ತಂದಾಕನ ಕೂಲಿ ಕೊಟ್ಟು ರಾಗಿ ಮಾಡ್ತಿದ್ರು. ನಮ್ಮವ್ರು ರಾಗಿ ಮಾಡ್ಕೊಟ್ಟವದು. ಈ ಖಾರ ಪುಡಿ ಅಕ್ಕಿ ಪ್ರತಿಯೊಂದು ಕೊಂಡ್ಕೊಂಡೆ ತಿನ್ಬೇಕಾಯ್ತಲ್ಲ. ಆಗಿನ ಜಮೀನು ಕೊಟ್ಟಿದ್ರ ಏನು ಕೊಟ್ಟಿದ್ರು ಏನು ಕೊಟ್ಟಿಲ್ಲ. ನಮಗೆ ಹಂಗೆ ಬಂಗಾಯ್ತು. ನಮ್ಗೆ ಎಷ್ಟು ವರ್ಷ ಆಯ್ತು? ಅವಾಗ 5-6 ವರ್ಷ ಆಗಿತ್ತು ನೀನು ಕೂಲಿ ಕೊಂಡ ಆಯ್ತು. ಅಲ್ಲೇ ಸ್ಕೂಲ್ ಸೇರಿಸಿದೆ. ಸ್ಕೂಲ್ ಹೋಗವ ಇನ್ನು ಅಲ್ಲಿ ಕೆಲಸ ಅಲ್ಲಿ ಒಂದು ಆಡಿಲ್ಲ ತಂದಿಲ್ಲ. ಹೊಲ ನೋಡಂಗಿಲ್ಲ, ಮನೆ ನೋಡಂಗಿಲ್ಲ. ಈಗ ಮನೆ ಕೂತದ್ದು ಮುಟ್ಕೊಂಡು ಬಾಳೋಗಿ ಊರಾಗ 6 ರೂಪಾಯಿ ಕೂಲಿ. ಎಷ್ಟು ಡೈಲಿ 6 ರೂಪಾಯಿ? ಡೈಲಿ 6 ರೂಪಾಯಿ. ಆಗ 6 ರೂಪಾಯಿ ಕೂಲಿ ನಾನು ಕೂಲಿ ಮಾಡಕ್ಕೆ ಕೊಟ್ಟಾಗ
12 ರೂಪಾಯಿ ಬಂದ್ರೆ ಯಾವ್ದಾರು ಒಂದು ಪ್ಯಾಕೆಟ್ ಅವು ಬೆಳಗ್ಗೆ ಸಾಯಂಕಾಲ ಹೋದ್ರೆ ಬರೀ 6 ರೂಪಾಯಿ ಅವು ಕೊಡ್ತಿದ್ದು. 6 ರೂಪಾಯಿ, ಆಮೇಲೆ 6 ರೂಪಾಯಿ ಕೊಡೋರು, ಆಮೇಲೆ 12 ರೂಪಾಯಿ. ಯಾರು ಒಪ್ಪತ್ಕ ಈ ಸಂದು ಮಾಡಿದ್ರೆ 12 ರೂಪಾಯಿ, ಒಪ್ಪತ್ಕ 6 ರೂಪಾಯಿ. ಒಪ್ಪತ್ಕ 6. ಆಮೇಲೆ 15 ರೂಪಾಯಿ ಮಾಡಿದ್ರು. ಆಮೇಲೆ ಹಂಗೆ ಹೋಯ್ತಾ 15 ಮಾಡಿದ್ರು, ಆಮೇಲೆ 20 ಮಾಡಿದ್ರು, 25 ಮಾಡಿದ್ರು, ಆಮೇಲೆ 50. ಈಗ ನಾನು ಹಂಗೆ ಒಂದು 12 ರೂಪಾಯಿ ಸಾಮಾನು ಕಡಿಮೆ ಅಲ್ವಾ. ನಮ್ಮ ಸಣ್ಣದ್ರಲ್ಲಿ ಬಿಟ್ಬಿಟ್ಟು ಆಗಿದ್ರಿ ಅಲ್ವಾ ಕಾಫಿ ತೋಟ ರೋ ಕರ್ಕೊಂಡೋಗಿತ್ತಲ್ಲ, ಕಾಫಿ ತೋಟಕ್ಕೆ ಹೋಯ್ದ ಇವ್ರ ಅಪ್ಪ ಇರೋ. ಆಮೇಲೆ ಇವಳು ಅಲ್ಲಿ ಎಷ್ಟು ವರ್ಷ ಇದ್ರೆ ಅಲ್ಲೊಂದು ಅಡ್ರಗಾಲ ಹಾಕೊಂಡು ಆಗ ಫಸ್ಟು ಈ ವಾರಕ್ಕೆ ಮಾಡ್ಕೊಂಡಿದ್ದಲ್ವ ನಾವು ಆಡ ವಾರಕ್ಕೆ ಇಟ್ಕೊಂಡು ಅದರಲ್ಲೇ 20-30 ಮಾಡ್ಕೊಂಡಿದ್ರೆ ಆಗ. ಇದು ಮಂಜಾಕಂದ್ರಿ ಅದು ಒಂದು ಗೊಡ್ಡಾಡು ಒಂದು ಎಣ್ಣೆ ತುಂಬಿಬಿಟ್ಟೇನ ಅವು ಒಂದೇ ಒಂದು ವಾರಕ್ಕೆ ಅವಾಗ ಅವು ವಾರಕ್ಕೆ ಎಮ್ಮೆ ಆಡುಗಳು ಜಾಸ್ತಿ ಇದು ಮಾಡೋರು ಇಟ್ಕೊಳ್ಳಿ. ಆಡುಗಳ್ನ ಕೊಡೋರು ಅಲ್ವ ವಾರಕ್ಕೆ ಸಾಕಕ್ಕೆ ಆಡುಗಳ್ನ ಅವಾಗ ಕೊಡೋರು. ವಾರಕ್ಕೆ ಹೆಂಗೆ ಅವಾಗ ಇದ್ರೆ ಅವ್ರಿಗೊಂದು ಆಡು ನಿಮ್ಗೊಂದು ಆಡ. ಇನ್ನು ಒಂದು ಮರಿ ಏನಾರು ಹಾಕಿರೋದು ಈಗ ಎಷ್ಟು ಬಾಳ್ತದ ಅದು 20,000 ರೂಪಾಯಿ 10,000 ರೂಪಾಯಿ ಅವ್ರಿಗೆ 5,000 ನಮ್ಗೆ 5,000 ಆ ಥರ. ಎಲ್ಲ ಕೋಳಿನೂ ಹೊರಗೆ ಕೊಡೋದು, ಕೋಳಿಗಳ್ನು ಕೋಳಿ ಹೊರಗೆ ಕೊಡೋದು. ಈಗ ವಾರಕ್ಕೆ ಏನಂದ್ರೆ ಸವಾಸೆ ಬೇಡ ಕಣಪ್ಪ ಅಂತಾರೆ. ಆಗ ಎಷ್ಟು ಒಂದು 6 ಮರಿ ಆದ್ರೆ ಅವ್ರ 3 ನಮ್ಗೆ 3 ಮರಿ. ಕೋಳಿ ಹಂಗೆ ಕೊಡ್ಬೇಕು ಅವ್ರಿಗೆ. ಹಂಗೆ ಆಡು ಅಷ್ಟೇ, ಇನ್ನು ಮರಿ ಮಡಿಕೊಳ್ಳೋದು ಆಡು ಮರಿ ಅವ್ರು ಹೊಡೆಯೋದು. 2 ಮರಿ ಇದೆ, 1 ಮರಿ ಉಳ್ಸ್ಕೊಂಬಿಡೋದು, ಆಡಿನ ಮರಿನೂ ಹೊಡೆಯೋದು. ಸರಿ ಹಿಂಗೆ ಮೇಸ್ಕೊಂಡ್ ಹೊಡ್ಕೊಂಡು ಹೋಗತ್ತೆ ಕತ್ಲಾಗ್ಬಿಟ್ಟದ ಮೇಲೆ. ಸರಿ ಅಲ್ಲಿ ಬೆಳಕಿದ್ದಂಗೆ ಹೋಗ್ಬೇಕು ತೋಟದೊಳಗೆಲ್ಲವ. ಅವ ಆ ಗುಳೆನರಿ ಪಳೆನರಿ ಅಲ್ಲ ಕತ್ಕಿರ್ಬಗಳು ಬಂದ್ಬಿಟ್ರೆ ಸರಿ ಗೊತ್ತಂತ ಹಿಂಗೆ ಹೊಡ್ಕೊಂಡೋಯ್ತೀನಿ ಆಡ ಈ ಕಡೆಗೆ. ಫ್ರೆಂಡ್ಸ್, ಇವತ್ತು ಶಿವ ಅವರು ನಾನು ಎದ್ದೊಳಕ್ಕಿಂತ ಮುಂಚೆನೇ ಎದ್ದು ನೀರೊಳಗೆಲ್ಲ ಉರಿ ಹಾಕಿ ಹಸುಗಳನ್ನೆಲ್ಲ ಕಟ್ಟಾಕಿದ್ದಾರೆ. ನೀರನ್ನು ಕಾಸ್ತಾ ಇದ್ದಾರೆ. ನೀರಲ್ಲಿ ಉರಿತಾ ಇದೆ. ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ. ಏನು ಮಾಡ್ತಿದ್ದೀರಾ ಸರ್? ಮನಗೊಂದೊಳಗೆ ಮಾಡ್ತಾ ಬಲಿ ಕೆಲಸಕ್ಕೆ ಇರ್ತಿಲ್ಲ ಏನು ಉಳಿಸ್ತಾರೆ ಮನೆಗೆ ಹೋಗ್ಬಿಟ್ಟು ಎಲ್ಲರಿಗೂ ನನಗೆ ವಯಸ್ಸಲ್ಲಿ ಡ್ಯೂಟಿ. ನೀನೇ ತಾನೇ ಮಾಡ್ಬೇಕಾದ್ರೆ ಇನ್ನೇನಾದ್ರು ಬರ್ತಾರ ಮಾಡಕ್ಕೆ? ನಮ್ಮ ಅವ್ವ ಬರ್ತಾಳ? ನಮ್ಮ ಅವ್ವ ಇದ್ದಿದ್ರೆ ಬರೋಳು ಬಿಡು. ಚೆನ್ನಾಗಿದ್ದಾಗ ಅದಕ್ಕೆ ಹೇಳ್ತಿದ್ದಿದ್ದು, ನಮ್ಮ ಅವ್ವ ಇದ್ದಿದ್ರೆ ಬರೋಳು. ನಮ್ಮ ಅವ್ವ ಇಲ್ವಲ್ಲ, ನೀನೇ ಮಾಡ್ಬೇಕು ಇವಾಗ. ಕಸ ಇತ್ತು 50 kg ಮೂಟೆನೇ ಎತ್ತೋದ್ ಕಳ್ತಿಯಂತೆ. ಇನ್ನು ಕಸ ಇನ್ನು ಯಾವ ಲೆಕ್ಕನಪ್ಪ? ಏನೋ ಒಂದು 20 kg ಐತಾ ಅಷ್ಟೇ. 50 kg ಮೂಟೆನೇ ಒತ್ಕತೀಯ. ಅದಲ್ಲದು ಹಳೇದು ಹೊಡೆದೋಗಿರೋದು. ನಾನೆಲ್ಲ ನಿಮ್ಮ ಗೊಂಬೆ. ತುಂಬ ಜನ ಗೊಂಬೆ ಬಗ್ಗೆ ಏನಾದ್ರು ಹೇಳಿ ಸಿಸ್ಟರ್ ಗೊಂಬೆ ಹೆಂಗಿದ್ದಾಳೆ ಅಂತ ಕೇಳ್ತಿದ್ದೀರಾ. ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ಈಗ ಅತಿ ಶೀಘ್ರದಲ್ಲಿ ತೋರಿಸ್ತೀನಿ. ಸ್ವಲ್ಪ ಅಲ್ಲೇ ವಾಯ್ಸ್ ಬರ್ತೈತೆ. ಚೇತರಿಸ್ಕೊಂಡಿದ್ದಾಳೆ. ಸ್ವಲ್ಪ ದಿನ ಅವಳನ್ನ ವಿಡಿಯೋದಲ್ಲಿ ತೋರ್ಸೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಮೊದಲಿನ ಥರನೇ ಆಗಿದ್ದಾಳೆ. ಇನ್ನೊಂದು ಸ್ವಲ್ಪ ರಿಕವರಿ ಆಗಬೇಕು ಅಷ್ಟೇ ಅವಳು. ಒಲೆ ಮೇಲೆ ಏನಕ್ಕಿದೆ ನೀರೊಳ್ಳಿ ತೆಳ್ಳಲ್ಲಿ ನೀರೊಳಗೆ ಬೇರೆ ಹಾಕೊಂಡಿದೆ. ಅಯ್ಯೋ ತೋರ್ಸೋಣ. ಇಲ್ಲೇ ಇದ್ದಾಳೆ ನೋಡಿ ನಿಮ್ಮ ಮುದ್ದು ಗೊಂಬೆ. ಇಲ್ಲೇ ಇದ್ದಾಳೆ. ಫುಲ್ಲು ಸ್ಟಡಿ ಆಗೋಳು ಇವಾಗ. ಹಾಲು ಯಾಕೆ ಹೋದ್ರು ಇದು ಮಾಡೋದು. ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ನನ್ನನ್ನು ಹುಷಾರು ತಪ್ಪಿಸಿದ್ಲು. ಇವಾಗ ಫುಲ್ಲು ಸ್ಟಡಿ ಆಗೋಳೆ. ಚೆನ್ನಾಗಿದ್ದಾಳೆ ಇವಾಗ ಅವಳು. ಅವಾಗ ಹಾಲು ಕೆಡಿಕೊಂಡು ಉಯ್ಬೇಕಾಗಿತ್ತು ನಾನು ಸಿರಂಜಲ್ಲಿ. ಇವಾಗ ಅವಳೇ ಕುಡಿತಾಳೆ, ಊಟನೂ ಮಾಡ್ತಾಳೆ. ಚೆನ್ನಾಗಿದ್ದಾಳೆ ಇವಾಗ. ನೋಡಿ ನಿಮ್ಮ ಮುದ್ದು ಗೊಂಬೆ ತೋರಿಸಿ ತಿಂತಿದ್ರಲ್ಲ.
ಅವ್ಳು ಹುಷಾರಾಯ್ತಾರೆ ಅಂತ ಅನ್ಕೊಂಡಿರ್ತಿಲ್ಲ. ನಮ್ಮನೆಯವರು ನಿಜ ಇರೋದೇ ಇಲ್ಲ. ಅವಳು ಆ ಥರ ವಾಮಿಟ್ ಮಾಡ್ಬಿಟ್ಟಿದ್ಲು. ಒಂದು 2-3 ದಿನ ನೀರು ಕುಡಿದ್ರು ಬರೀ ನೀರು ಕುಡಿಯೋಳು, ನೀರು ಕುಡಿದು ವಾಮಿಟ್. ನಾನು ಜಗ್ಗಲೆಲ್ಲ ನೀರಿಟ್ಟು ತೋರಿಸಿದ್ದೆ ನಿಮಗೆ, ಜಗ್ಗಲೆಲ್ಲ ನೀರಿಟ್ಟಿದ್ದೆ, ಬರೀ ನೀರು ಕುಡಿಯೋದು ವಾಮಿಟ್ ಮಾಡೋದು, ಹಾಲು ಕುಡಿತಾ ಇರಲಿಲ್ಲ. ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು 2 ಇಂಜೆಕ್ಷನ್ ಮಾಡಿದ್ಮೇಲೆ ಸ್ವಲ್ಪ ವಾಮಿಟ್ ಅನ್ನೋದು ನಿಂತ್ಕಾತು. ಅವಾಗ ಅವಳನ್ನ ಕರ್ಕೊಂಡು ಹೋದೆ. ಅವಳು ಹುಷಾರಾದ್ಲು, ನನ್ನನ್ನು ಹುಷಾರು ತಪ್ಪಿಸಿದ್ಲು. ಇವಾಗ ಚೆನ್ನಾಗಿದ್ದಾಳೆ. ಇವಾಗ ಊಟ ಎಲ್ಲ ಮಾಡ್ತಾಳೆ, ಓಡಾಡ್ತಾಳೆ. ನನಗೆ ಫಸ್ಟ್ ಹೆಂಗೆ ಟಾರ್ಚರ್ ಕೊಡ್ತಿದ್ಲು ಹಂಗೆ ಟಾರ್ಚರ್ ಕೊಡ್ತಾಳೆ. ಮುದ್ದೆನೂ ತಿಂತಾಳೆ ಇವಾಗ. ನೆನ್ನೆ ಅಯ್ಯೋ ನನ್ಗೆ ಅಲ್ಲೂ ಹೇಳಿದ್ರು, ನೀನು ಅದಕ್ಕೆ ಕರ್ಕೊಂಬಂದಿದೀಯಾ, ಇನ್ಯಾರು ಅಲ್ಲೇ ತಗೊಂಡೋಗಿ ಎಸ್ತೋಗಾರಂತ. ಆದರೆ ನಮಗೆ ಅದ್ರ ಮೇಲೆ ಇಟ್ಟಿರೋ ಪ್ರೀತಿ ಅದು ಯಾವುದೇ ಇದಕ್ಕೂ ನನಗೆ ಅವಳು ಒಂದು 2 ದಿನ, ಒಂದು 3 ದಿನ ಆ ಥರ ಸೈಲೆಂಟಾಗಿ ವಾಮಿಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಲಲ್ಲ, ನನಗೆ ಜೀವನೇ ಹೋದಂಗೆ ಆಗಿತ್ತು. ಹೊರಗಡೆ ಕಣ್ಣಿಗೆ ಕಾಣಿಸ್ದಂಗೆ ಆದರೆ ಏನು ಅನ್ಸಲ್ಲ. ಪಕ್ಕ ಬಿಡೋರು. ಏನಾಗದು ಅಂದ್ರೆ ಈಗ ನಾವಿರೋ ಆಸ್ಪತ್ರೆಗಾರ ತೋರಿಸಿದ್ದು, ನನಗೆ ಎಷ್ಟೋ ಜನ ಹೇಳಿದ್ರು ತಗೊಂಡೋಗ, ನಮ್ಮಂತರ ತಗೊಂಡೋಗ್ಬಿಡ್ತಿದ್ರು, ನೀನು ಆಸ್ಪತ್ರೆಗೆ ಹೊತ್ಕೊಂಡು ಹೋಗಿದ್ಯಾ ಅಂತ ಅಂದ್ಬಿಟ್ಟು. ನೋಡಿ ಹೆಂಗ್ ರಿಕವರ್ ಆಗೋಳೆ. ಚೆನ್ನಾಗಿದ್ದಾಳೆ ಇವಾಗ. ಕೆಡಿಕೊಂಡು ಅವಳ ಹತ್ರ ಕಚ್ಚಿಸ್ಕೊಂಡು ಗಿಬ್ರಿಸ್ಕೊಂಡು ಅವತ್ತು ಇಂಜೆಕ್ಷನ್ ಮಾಡ್ಸಕ್ ಹೋಗಿದ್ದೀನ, ಆ ಕೈನೇ ಗಿಬ್ರು ಬಿಟ್ಲು. ಡಾಕ್ಟ್ರು ಇದು ಒಂದು ಇಂಜೆಕ್ಷನ್ ತಗೊಳ್ಳಿ ಆಸ್ಪತ್ರೆಯಲ್ಲಿ ಅಂತ ಅಂದ್ರು. ಅವತ್ತು ಕೈನೇ ಅಂದರೆ ಕೆಡಿಕೊಂಡ್ವಲ್ಲ ಇಂಜೆಕ್ಷನ್ ಮಾಡ್ಸೋಕ್ಕೆ, ಅವಾಗ ಗಿಬ್ರು ಬಿಟ್ಲು ಕೈನ. ದಯಮಾಡಿ ಯಾರು ಪ್ರಾಣಿಗಳು ಮನೆ ಸಾಕಿದಂತ ಈ ಪ್ರಾಣಿಗಳಿಗೆ ಏನಾದ್ರು ನಾಯಿ, ಈ ಬೆಕ್ಕಿಗೆ ಏನಾದ್ರು ಈ ಥರ ಆದರೆ ದಯವಿಟ್ಟು ತಗೊಂಡು ಎಲ್ಲೂ ಬಿಡಬೇಡಿ ಫ್ರೆಂಡ್ಸ್. ಅವು ಹುಷಾರು ಆಯ್ತವೆ ನಿಜ. ಇವಳು ಹೆಂಗೆ ಆಗೋಗ್ಬಿಟ್ಟಿಲ್ಲ ಅಂದರೆ ಇರೋದೇ ಇಲ್ಲ ಬದುಕೋದೇ ಇಲ್ಲ ಅನ್ನೋ ಸ್ಟೇಜಿಗೆ ಹೊಂಟೋಗ್ಬಿಟ್ಟಿದ್ಲು. ನೀರು ಕುಡಿದ್ರೂ ವಾಮಿಟು 3 ದಿನ. ಒಂದು 4 ದಿನ ಅವಳು ಏನೂ ತಿಂದೇ ಇರಲಿಲ್ಲ ಹೊಟ್ಟೆಗೆ. ಅವಳನ್ನ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದು ಆಮೇಲೆ ಸಿರಂಜ್ ಕೊಟ್ಟಿದ್ರು ಡಾಕ್ಟ್ರು. ಸಿರಂಜಲ್ಲಿ ಹಾಲು ಉಯ್ಯಮ್ಮ ಅಂತ ಅಂದ್ಬಿಟ್ಟು ಇವಳು ಉಯ್ಯಕ್ಕೆ ಹೋದಾಗೆಲ್ಲ ಗಿಬ್ರು ಬಿಡೋಳು. ಆಮೇಲೆ ಹೆಂಗೋ ಕೆಡಿಕೊಂಡು ಹಾಲು ಉಯ್ತಾ ಇದ್ದು ಸಿರಂಜಲ್ಲಿ. ನೋಡಿ ಇವಾಗ ಎಲ್ವಾಗಳು ಇವಾಗ ಮೊದಲಿನ ಥರನೇ ಚೆನ್ನಾಗಿದ್ದಾಳೆ. ಇವಾಗ ಬೇಗಿ ಕದಕ್ಕೆ ಹೆಂಗೋಗಿದ್ದಾಳೆ ನೋಡಿ ನಮ್ಮ ಮನೆಯವ್ರ ಹತ್ರ. ಚೆನ್ನಾಗಿದ್ದಾಳೆ. ಯಾರಾದರೂ ಅಷ್ಟೇ ಫ್ರೆಂಡ್ಸ್, ಮನೆಯಲ್ಲಿ ಪ್ರಾಣಿಗಳಿಗೆ ಹುಷಾರಿಲ್ಲ ಅಂದರೆ ಕೆಲವರು ನಾಯಿಗಳು, ಬೆಕ್ಕುಗಳು ಈ ಥರದ ತಗೊಂಡೋಗಿ ಹೊರಗಡೆ ಬಿಟ್ಟು ಬಂದಿರ್ತಾರೆ. ನಾವು ಹೊರಗಡೆ ಬಿಟ್ಬಿಡ್ತಾರೆ. ನಾವು ಸಣ್ಣದ್ರಿಂದ ಸಾಕಿರ್ತೀವಿ, ಅವ್ಕೆ ಪ್ರೀತಿ ಕೊಟ್ಟು ಅವನ್ನ ಹೊರಗಡೆ ತಗೊಂಡೋಗಿ ಬಿಟ್ಟರೆ ಅವು ಮನ್ಸಲ್ಲಿ ಅನ್ಕೋತವೆ, ನಮ್ಮ ಅಪ್ಪ ಅಮ್ಮ ಇಲ್ಲಿ ತಂದು ಬಿಟ್ಟೋಗ್ಬಿಟ್ರಲ್ಲ, ತಂದು ಬಿಟ್ಟೋಗ್ಬಿಟ್ರಲ್ಲ ಅಂತವ. ದಯವಿಟ್ಟು ಹಿಂಗೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವು ಗೆಲುವು ಆಯ್ತವೆ, ಹುಷಾರಾಯ್ತವೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ನೋಡಿ ಹೆಂಗಾಗೋಗ್ಬಿಟ್ಟಿದ್ಲ ಅಂದರೆ ಇವಾಗ ಸುಧಾರಿಸ್ಕೊಂಡಿದ್ದಾಳೆ. ಇಡ್ಲಿ ಮಾಡಬೇಕು. ಇಡ್ಲಿಗೆ ಇಡ್ತೀನಿ ಫ್ರೆಂಡ್ಸ್. ತಳ್ಳಿದ್ದೀನಿ. ಆಮೇಲೆ ಇಲ್ಲಿ ಬಂದು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಕುಕ್ಕರಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಸಾಂಬಾರು ಏನಾದ್ರು ಟೊಮಟೊ ಸಾಂಬಾರು ಮಾಡಬೇಕು. ಇಲ್ಲಿ ಇಡ್ಲಿ ಮಾಡ್ತೀನಿ. ಬಳಕಾಯಿ ಫಸ್ಟು ಹಿಂಗೆ ಒಂದು ಸ್ವಲ್ಪ ನೀರು ಹುಯ್ಕೊಂಡು ಮಣ್ಣನ್ನು ಕಲಿಸ್ಕೊಂಡು ಇದು ಮಾಡಬೇಕು. ಈಗ ಸಾವಿರ ಮತ್ತು ಇದ್ರ ಮಣ್ಣೆ ಬಿಟ್ರೆ ಸಾವಿರ ಅಪ್ಪರವೆ ಅಲ್ಲಿ ಒಲೆ ಕಚ್ಕೊಂಡೈತೆ. ತಣ್ಣಡಿ ಜಲ್ದಿ. ಹಾಂ ನೋಡ್ತೀನಿ ನೋಡಿ ಎಮ್ಮೆ ಅಂತ ನಾವು. ನೋಡಿ ಒಲೆ ನೀಟಾಗಿ ಕಚ್ಕೊಂಡೈತೆ. ಹೆಂಗೆ 2 ನಿಮಿಷ ನೀನು ಮುಂದೆ ಸಾವಿರ್ಕೊಂಬರೋಷ್ರೊಳಗೆ ಅವು ಮತ್ತು ಎಡಮಟ್ಟಗಳು ಇಷ್ಟು ಅಗಲ ಹಿಂದ್ಗಡೆ ಇದಿರ್ತವೆ ನೋಡಿ ಎಲ್ಲ. ಅದನ್ನು ಅದಕ್ಕೆ ಮುಚ್ಚಲ್ಲಿ ಹಿಂದ್ಗಡೆ ಎಲ್ಲ ಸವರ್ಬಿಟ್ಟು, ಬಾಯಿ ಸ್ವಲ್ಪ ಸಣ್ಣ ಅಲ್ವಾ, ಹಂಗಾಗಿ ಹಿಂದ್ಗಡೆ ಎಲ್ಲ ಸವರ್ಬಿಟ್ಟು ಅದು ಎಸೆಯೋಕ್ಕೆ ಹೋಗಲ್ಲ. ಮತ್ತೆ ಅವನೇ ಹುಟ್ಟಿದರೆ ಕಚ್ಕೊತದೆ ಜಲ್ದಿ. ಇಲ್ಲ ಒಂದು ಬಾಳೆ ಮನೆ ಬಂದಿತ್ತಂತೆ, ಬಂದು ನೋಡೋಣ. ಯಾವುದಿದ್ದ ಇದಲ್ಲ, ಇದು ಬಂದಿರ್ಬೇಕೇನಪ್ಪ ಮೋಸ್ಟ್ಲಿ. ನೋಡಿ ಇಲ್ಲಿ ಎಲ್ಲ ಇದಾಗ್ತಿದ್ದಾರ, ಇದೇ ಹೊಡೆದೋಗೈತೆ, ಬಂದೈತೆ ಹಂಗೆ ಗೊತ್ತಿಲ್ಲ. ಅಲ್ಲಿ ಬಂದಿರಂಗೆ ಇದ್ಕೊಂಡ್ಲ ಬಾಳೆ ಮನೆ ಅದು ಬಂದೈತೆ. ಕಾಯೆಲ್ಲ ಹೊಡೆದೋಗಿದ್ದಾವೆ. ಬಿಟ್ರೆ ಇನ್ನೂ ಹೊಡೆದೈತೆ ಬಾತ ಕಡ್ದಾಕನ. ಅದಕ್ಕಿಂತ ಇನ್ನೂ ಸಣ್ಣದ್ರಲ್ಲಿ ಇನ್ನೂ ಜಾಸ್ತಿ ಹಣ್ಣು ಮಾಡಿದ್ಯಲ್ಲ ನೀನು. ಕಡ್ದಾಕ್ರು ಅಂತ ಅವು ಎಲ್ಲ ಸಿಹಿ ಸಿಹಿ. ಅದೊಂದು ಬುಡ ಏನೋ ಬೇರೆ ಹಾಕಿದ್ದೆ ನೀನು. ಯಾರು ಕೊಟ್ಟಿದ್ರು ಅಂತ ಬೇರೆ ಹಾಕಿದ್ದೆ.
ನೋಡೋಣ ಇಡ್ಲಿ ಬಿಟ್ಬಿಟ್ಟು ಗೊತ್ತಾಗಲ್ಲ ಹೋಗೋಣ. ಏನ ತಾಯಿ ಮಗಳನ್ನ ದೂರ ನೋಡಿ ಅದೇ ಮಗ್ಳಿಗೆ ಕೂಡ ಬಂದು ನೀರು ಅದೇ ಮಳೆ ನೀರಿಟ್ಟು ಸಾಕಾಗುತ್ತಾ? ಇಷ್ಟೆಷ್ಟು ಬಿಟ್ರೆ ನೀರು ಇಲ್ಲ ಈ ಸಂದಿಲ್ ಲೂಸ್ಕೊಂಬತ್ತಿದೆಯಲ್ಲವಾ. ನಾನು ಮೊನ್ನೆ ಇಡ್ಲಿ ಬಿಟ್ರೆ ಆಗೋದು ಜಾಸ್ತಿ ಬಿಟ್ಬಿಟ್ಟು ಬರೀ ಕಿತ್ತೋಗ್ಬೇಕಂತಾರೆ. ಹೊಸಿ ಕಿತ್ತೋಗ್ತಿದ್ದಿಲ್ಲ ಅವು. ಹೆಂಗೋ ಸದ್ಯ ಮಾಡಿದ್ಯಲ್ಲ ಬಿಡಪ್ಪ. ಒಂದು ಒಡ್ಬಾಗ ಎಷ್ಟು ಇಡ್ಲಿ ಇಡ್ತೇವೆ ಇದರಲ್ಲೇ 3, 4, 1, 5, 1, 6, 1, 7, 7, 1, 8, 9, 10, 11, 12, 1 ಡಜನ್. 1 ಡಜನ್ ಇಡ್ಲಿ. ಅದು ಹಿಂಗೆ ಮುಚ್ಚಿದ್ರೆ ಯಾಕೋ ಏರು ಸುತ್ತನೂ ಪಾಕ ಆಗ್ತೈತೆ. ಹಂಗಾಗಿ ಅವ್ನು ನಿತ್ತಂದಲೆ ನಿಧಾನ. ಆ ಕುಡ್ಲು ತಂಬೈಲಿ ಇಷ್ಟು ದಿನ ಅವಳು ನಾನು ಅಡುಗೆ ಮಾಡ್ಬೇಕಾದ್ರೆ ಬರ್ತಾ ಇರಲಿಲ್ಲ, ಇವಾಗ ಬರ್ತಾಳೆ. ಯಾಕೆ ಅವಳ ತಮೇಲೆ ಕುಡ್ಲು ತಂಬೈಲಿ ಗೊಂಬೆ ಗೊಂಬೆ ಮುದ್ದು ಗೊಂಬೆ. ಡೈ ನಡಿ ಬಿಡ್ತೀನಿ ಅದೇ ಗೌರಿ. ಶಿವು ಏನೋ ಹೇಳ್ಬೇಕಂತ ಕೇಳಿ ಫ್ರೆಂಡ್ಸ್. ಸಾರಿಗೆ ಹುಷಾರಿಲ್ದಾಗ ತುಂಬ ಎಲ್ಲರೂ ಹಾರೈಸಿದ್ದಾರೆ ಜಲ್ದಿ ಗುಣಮುಖರಾಗಿ ಅಂತ. ಹಂಗಾಗಿ ನಿಮ್ಮ ಕಮೆಂಟ್ ನೋಡಿ ನನಗಿಷ್ಟು ಜನ ಎಲ್ಲ ಹಾರೈಸ್ತಾರೆ ಅಂದ್ಬಿಟ್ಟು ಜಲ್ದಿನೇ ಎದ್ದು ಆ ಥರ ಮನಿಕಬಾರ್ದು, ಹುಷಾರಾಗಬೇಕು ಅಂತ ಎದ್ದು ಇವತ್ತು ಆಟಿಟ್ಯೂಡ್ ಆಗಿ ಇವತ್ತು ಬೆಳಗಿನ ಎದ್ದು ಬಂದರೆ ನಾನು ಇವತ್ತು ಹೇಳ್ತಿರ್ಲಿಲ್ಲ ಅಂದ್ಕೊಂಡೆ. ಹಂಗಾರು ನೆನ್ನೆ ಎಲ್ಲ 2 ಇಂಜೆಕ್ಷನ್ ಚೂಸ್ಕೊಂಬಂದಿದ್ದೆ. ಇವತ್ತು ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ತಾರನ್ಗೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನಮಗೆ ನಾವು ಒಂದು ಹುಷಾರಿಲ್ಲ ಒಂದು ಮಲ್ಕೊಂಡ್ರು ನನ್ನ ಗಂಡಗೆ ನನಗೆ ನನ್ನ ಗಂಡ ಈ ಥರ ಇದ್ದು ಯಾರೂ ಸಹ ನಮ್ಮ ಬಗ್ಗೆ ವಿಚಾರಿಸ್ತಾ ಇರಲಿಲ್ಲ. ಬಟ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿಯಿಂದ ನಾನು ಬೇಗ ಚೇತರಿಸ್ಕೊಂಡಿದ್ದೀನಿ. ನಮ್ಮ ಗೊಂಬೆನೂ ಅಷ್ಟೇ, ಅವಳು ಬೇಗ ಚೇತರಿಸ್ಕೊಂಡಿದ್ದಾಳೆ. ನೆನ್ನೆ ಏನೋ ಕೆಲವರು ಕೇಳಿದ್ರಿ, ಕಾಮೆಂಟಲ್ಲಿ ಹಾಕಿದ್ರಿ, ಯಾಕೆ ಸಿಸ್ಟರ್ ಹತ್ತಿದ್ದೇನು ಕಾರಣನೇ ಹೇಳಿಲ್ಲ ನೀವು ಅಂತ. ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಫೀಲ್ ಆಗ್ತಾ ಇತ್ತು. ನಮಗೆ ಹುಷಾರಿಲ್ದಾಗ ನಮ್ಗೆ ಕೇಳೋರು ಯಾರು ಇಲ್ಲ, ಇದು ಮಾಡೋರು ಯಾರು ಇಲ್ಲ ಅಂತ ಫೀಲ್ ಆಗ್ತಾ ಇತ್ತು. ಅದನ್ನೇ ನೆನೆಸ್ಕೊಂಡು ಅಳ್ತಿದ್ದೆ. ನಮ್ಮಮ್ಮ ಇದ್ದಿದ್ರೆ ನಮ್ಮಮ್ಮ ಇಷ್ಟೊಳಗೆ ಓಡ್ ಬಂದ್ಬಿಡೋದಲ್ವಾ ಹುಷಾರಿಲ್ಲ ಅಂತ ಅಂದಿದ್ರೆ ಅಂತವ. ಹಿಂಗೆ ಪದ ಹುಷಾರಿಲ್ದಂಗೆ ಆಗೋದ್ರೆ ಅದಕ್ಕೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಾವೆ. ಬ್ಲಡ್ಡಲ್ಲಿ ಏನಾರು ಟೈಫಾಯ್ಡ್ ಥರ ಏನಾರು ಆಯ್ತಾ ಏನು ಅಂತ ಟೆಸ್ಟ್ ಮಾಡಿಸೋದಕ್ಕೆ ಏನಿಲ್ಲ, ಆ ಥರ ಏನೂ ಆಗಿಲ್ಲ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೇನಾದ್ರು ಮನ್ಸಿಗೆ ಬೇಜಾರಾಗಿ ಏನಾದ್ರು ನೆನೆಸ್ಕೊಂಡ್ಬಿಟ್ರೆ ಬೇಗ ಕಣ್ಣೀರು ಬರ್ತವೆ. ಅದು ನನಗೆ ಫಸ್ಟಿಂದಲೂ ಅಷ್ಟೇ. ಮನ್ಸಿಗೆ ಒಂಚೂರು ಏನಾರು ಇದಾಯ್ತಂದರೆ ಸಾಕು, ಅದು ಕಣ್ಣೀರು ತಾನಾಗೆ ತಂದು ಬಂದಿರ್ತವೆ. ನನ್ನ ಗಂಡ ಫಸ್ಟೆಲ್ಲ ಏನಾರು ಗಂಗಮ್ಮ ತಾಯಿ ನಿನ್ನ ಕಣ್ಣೊಳಗೆ ಕುಂತ್ಬಿಟ್ಟಾಳೆ ಅಂತವ. ಓ ಕೇಳು ಕನ್ಸಲ್ಲಿ ಬಂದಾಗ. ಕನ್ಸಲ್ಲಿ ಬರೋದೇ ಇಲ್ಲ ತಲೆನೋವು ಯಾವ್ಯಾವ ಡಿಪ್ರೆಷನ್ ಹೊಂಟೈತೆ ಮೇಲೆ ಗೊತ್ತಿಲ್ಲ. ಅದನ್ನೇ ನೆನೆ ಫೀಲ್ ಆಗ್ತಾ ಇತ್ತು. ನೆನೆ ನಮ್ಮನ್ನ ಕೇಳೋರು ಯಾರು ಇಲ್ವಲ್ಲ, ಹೇಳೋರು ಯಾರು ಇಲ್ವಲ್ಲ ಅಂತ ಫೀಲ್ ಆಗ್ತಾ ಇತ್ತು. ನಮ್ಮನ್ನ ನೋಡೋರು ಯಾರು ಇಲ್ವಲ್ಲ ಅಂತ. ಬಟ್ ನಿಮ್ಮ ಕಾಮೆಂಟ್ಗಳು ನೋಡಿ ಎಷ್ಟೋ ನಮಗೆ ಸಮಾಧಾನ. ಹೌದು, ಖಂಡಿತ ನನಗೆ ಖುಷಿ ಆಗುತ್ತೆ. ಯಾಕೆಂತಂದ್ರೆ ತಾರನ್ನು ವಿಚಾರಿಸೋರು ಇದಾರಲ್ಲ ಅಂದ್ಬಿಟ್ಟು ಭಾಳನೇ ಖುಷಿ ಆಗುತ್ತೆ. ಅವರು ಸ್ನಾನ ಮಾಡ್ಕೊಂಡು ದೀಪ ಎತ್ತಾ ಇದ್ದಾರೆ. ಇಲ್ಲಿ ಬಾಕ್ಸು ಸಹ ರೆಡಿ ಮಾಡಿದ್ದೀನಿ, ತಿಂಡಿ ತಿನ್ನಬೇಕು. ಮಧ್ಯಾಹ್ನಕ್ಕೆ ಅನ್ನ ಮತ್ತು ಟೊಮೊಟೊ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಟೈಮು ಹೋಟ್ಲಲ್ಲಿ ಊಟ ಮಾಡೋದಕ್ಕಾಗಲ್ಲ. ಇವಾಗ ಇರೋ ರೈಟಲ್ಲಿ ಹೊರಗಡೆ ಊಟನೂ ಮಾಡೋಕ್ಕಾಗಲ್ಲ. ದೀಪ ಹಚ್ಚಿದ್ದಾರೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಭಗವಂತ ಒಳ್ಳೆಯದು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಬಲ ಫ್ರೆಂಡ್ಸ್.